ಇಷ್ಟು ಹಗರು ಯಾಕೆ ಮಾತಾಡಕತ್ತೀನಿ ಅಂತಂದ್ರೆ ಇಷ್ಟು ಟೈಮ್ ಬಂದುಬಿಟ್ಟು 12:27. ಇವತ್ತಿಂದೇನು ಕಂಟೆಂಟ್ ಸಿಕ್ಕಿಲ್ಲ ಅಂತಂದ್ರೆ ನನಗೆ ಲಿಟ್ರಲ್ ನಿದ್ದೆ ಬರಲ್ಲ. ಫಸ್ಟ್ ಪಾಯಿಂಟ್, ಮಕ್ಕ ಬೇಕಾದರೂ ಯೋಚನೆ ಮಾಡಿ ಮಕ್ಕಳದು ನಾಳೆ ಏನು ಮಾಡಮ್ಮ ಅಂತ. ಬೆಳಗ್ಗೆ ಎದ್ದಾಗೂ ಯೋಚನೆ ಮಾಡ್ಬೇಕು ಇವತ್ತೇನು ಮಾಡಬೇಕು ಅಂತ. ಈ ಟೈಮ್ನಾಗ ಕಾಲ್ ಅಂದರೆ ತಿಳ್ಕೊಂಬಿಟ್ರೆ ಅಟ್ಲೀಸ್ಟ್ ದೋಸ್ತರಿದ್ದರೆ ಏನಾರು ಮಾಡ್ಬೋದು. ದೋಸ್ತರೊಬ್ರು ದಿಕ್ಕಿಗೆ ಒಬ್ಬರು ಯಾರು ಸಿಕ್ಕರು ವರ್ಕೌಟ್ ಆಗಲ್ಲ. ಒಂದೊಂದ್ಸರಿ ಚೆನ್ನಾಗಿ ಸಿಕ್ಕರು ವ್ಯೂಸ್ ಬರಲ್ಲ. ನನಗೂ ಗೊತ್ತಾಗಲ್ಲ ಗೈಸ್. ಯಾಕಂದ್ರೆ ನೀವು ಹೇಳಿದ್ರೆ ಸ್ವಲ್ಪ ಏನೋ ತಿಳ್ಕೊಬೋದು. ಈಗಂತರೂ ಪೂರ ಕತ್ಲಾಗಿದ್ದು ಅಂದ್ರೆ ಕರೆಂಟ್ ಹೋಗ್ಬಿಟ್ಟೈತಿ. ಒಬ್ಬನೇ ಕತ್ತೆ ಅಡ್ಡಾಡಾಗತ್ತೀನಿ. ಇದೊಂದು ರಂಗಲ್ಲಿ ನಿಮ್ಗೆ ಹೇಳಬೇಕು. ಇದೊಂದು ಓಮ್ ಅಂತ ಬರುತ್ತೆ, ಸ್ಟಾರ್ ಬರುತ್ತೆ. ಮತ್ತು ಇಲ್ಲಿ ಇದು ಗುಲಾಬಿ ಹೂವು ದಾಸೋಹ ಹೂವು ಅಂತ ನನಗೂ ಇನ್ನೂ ಕ್ಲಾರಿಟಿ. ಪ್ಲ್ಯಾನ್ ಮಾಡೋದು ದೊಡ್ಡಾಗತ್ತಲ್ಲ, ಎಲ್ಲರೂ ಆ ಟೈಮ್ನ ಫ್ರೀ ಆಗ್ಬೇಕಲ್ಲ ಗೈಸ್, ಅದು ಮ್ಯಾಟ್ರ್ ಆಗೋದು. ಮಕ್ಕಳಕ್ಕೆ ನಿದ್ದೆ ಬಂದಿಲ್ಲ ಅಂದ್ರು ಕಣ್ಣು ಒತ್ತಿ ಹಿಡ್ದಾರ ಮಕ್ಕಳ. ಗುರು ಎಲ್ಲರಿಗೂ ನಮಸ್ಕಾರ ರೀ, ವೆಲ್ಕಮ್ ಟು ಮೈ ನ್ಯೂ ವ್ಲಾಗಿಗೆ ಸ್ವಾಗತ ರೀ, ಸುಸ್ವಾಗತ ರೀ. ಫಸ್ಟ್ ಟೈಮ್ ಯಾರು ಚಾನಲ್ ನೋಡಕತ್ತೀರ ಅಂದ್ರೆ ಫಸ್ಟ್ ಸಬ್ಸ್ಕ್ರೈಬ್ ಮಾಡಿಸ್ರ ತಿಳ್ಕೊಂತ. ಗೀಸ್ ನನ್ನ ಪ್ರಕಾರ ನಾನು ಕಂಟೆಂಟ್ ಏನು ಕೊಡಕತ್ತೀನಿ ನಿಮಗೆ ಇಂಟ್ರೆಸ್ಟ್ ಬರೋಕತ್ತೈತಿಲ್ಲ ಅನ್ನೋದು ಫಸ್ಟ್ ಈಗ ಕಮೆಂಟನ್ನು ಹಾಕಿಬಿಡ್ರಿ. ಇಷ್ಟು ಹಗರು ಯಾಕೆ ಮಾತಾಡಕತ್ತೀನಿ ಅಂತಂದ್ರೆ ಇಷ್ಟು ಟೈಮ್ ಬಂದುಬಿಟ್ಟು 12:27. ಅಂದರೆ ಫಸ್ಟ್ ಏನೋ ಪಾಯಿಂಟ್ ಅಂತಂದ್ರೆ ನಿದ್ದೆ ಬರಾಕತ್ತಿಲ್ಲ ಗೈಸ್ ಫಸ್ಟ್. ಯಾಕಂದ್ರೆ ಇವತ್ತು ಕಂಟೆಂಟ್ ಏನು ಮಾಡಿಲ್ಲ ಅನ್ನೋದೊಂದು ಆಯ್ತಂದರೆ ಈಗ ನನಗೇನು ಅನುಭವ ಆಗ್ಯದ ಅಂದಾಗ ಫಸ್ಟ್ ಪಾಯಿಂಟು, ಇವತ್ತಿಂದೇನು ಕಂಟೆಂಟ್ ಸಿಕ್ಕಿಲ್ಲ ಅಂತಂದ್ರೆ ನನಗೆ ಲಿಟ್ರಲ್ ನಿದ್ದೆ ಬರಲ್ಲ. ಫಸ್ಟ್ ಪಾಯಿಂಟ್, ಯಾಕಂದರೆ ಮಕ್ಕ ಬೇಕಾದರೂ ಯೋಚನೆ ಮಾಡಿ ಮಕ್ಕಳದು ನಾಳೆ ಏನು ಮಾಡಮ್ಮ ಅಂತ. ಬೆಳಗ್ಗೆ ಎದ್ದಾಗೂ ಯೋಚನೆ ಮಾಡ್ಬೇಕು ಇವತ್ತೇನು ಮಾಡಬೇಕು ಅಂತ. ಅಂದರೆ ಎಷ್ಟು ಗೈಸ್ ಈ ಟೈಮ್ನಾಗ ಕಾಲ್ ಅಂದರೆ ತಿಳ್ಕೊಂಬಿಟ್ರೆ ಸ್ವೇಸ್ ನಮ್ಮ ವರ್ಕರ್ ಹಚ್ಚಿದ್ದ ಈ ಟೈಮಾಗ ಹಚ್ಚಿ, ಅಣ್ಣ ನಾಳೆ ಅವ್ನು ಬೆಳಗ್ಗೆ ಬರ್ತಾನ, ನಾ ಬೆಳಗ್ಗೆ ಬರಲ್ಲ ಅಣ್ಣ ಅಂತ ಆಯ್ತು ಗೈಸ್. ಫೋನ್ ಕಾಲೇದು ಅಂತ ನನಗೆ ಲಿಟ್ರಲಿ ಟೆನ್ಷನ್ ಆಗ್ಬಿಟ್ಟೈತೆ. ಅದೇ ಗೈಸ್ ಎಲ್ಲಿಗೆ ಬಿಟ್ಟಿದ್ದೆ, ಕಂಟೆಂಟಿಗೆ ಬಿಟ್ಟಿದ್ದೆ. ಗೈಸ್ ನಿದ್ದೆ ಬರಲ್ಲ ಸಿಕ್ಕಿಲ್ಲ ಅಂದರೆ, ಯಾಕಂದರೆ 24 ಗಂಟೆ ಆದರೆ ಯೋಚನೆ ಮಾಡ್ಬೇಕತ್ತೆ ಏನು ಮಾಡ್ಬೇಕು ಏನಿಲ್ಲ. ಯಾಕೆ ಒಬ್ಬನೇ ಇದ್ರೆ ಲಿಟ್ರಲಿ ಕಷ್ಟ ಗೈಸ್, ಫಿಕ್ಸ್ ಕಷ್ಟ. ಒಬ್ಬನೇನು ಮಾಡೋಕ್ಕಾಗಲ್ಲ. ಅಟ್ಲೀಸ್ಟ್ ದೋಸ್ತರಿದ್ದರೆ ಏನಾರು ಮಾಡ್ಬೋದು. ದೋಸ್ತರೊಬ್ರು ದಿಕ್ಕಿಗೆ ಒಬ್ಬರು ಯಾರು ಮನೆಗೆ ಯಾರಿಲ್ಲ, ನಮ್ಮ ಅಜ್ಜಿ ಏನೊಂದು ಕಂಟೆಂಟ್ ಶೂಟ್ ಮಾಡಲ್ಲ, ಏನು ಮಾಡ್ಬೋದು ನೀವು ಎಲ್ಲ ಥರ ಯೋಚನೆ ಮಾಡಿದ್ವಿ, ಅದು ಸಿಗಲ್ಲ. ಸಿಕ್ಕರು ವರ್ಕೌಟ್ ಆಗಲ್ಲ. ಒಂದೊಂದ್ಸರಿ ಚೆನ್ನಾಗಿ ಸಿಕ್ಕರು ವ್ಯೂಸ್ ಬರಲ್ಲ. ಅದಕ್ಕೆ ನಾನು ನಿಮ್ಗೆ ಅದೇ ಸ್ವಲ್ಪ ಡೌಟು, ಅಂದರೆ ಇಂಟ್ರೆಸ್ಟ್ ಬರೋಕತ್ತಿತ್ತು, ಎಲ್ಲೋ ಲ್ಯಾಗ್ ಆಗಕತ್ತಿತ್ತು, ಏನು ಅಂತಂದು ನನಗೂ ಗೊತ್ತಾಗಲ್ಲ ಗೈಸ್. ಯಾಕಂದ್ರೆ ನೀವು ಹೇಳಿದರೆ ಸ್ವಲ್ಪ ಏನೋ ತಿಳ್ಕೊಬೋದು ಅಷ್ಟೇ ಗೈಸ್. ಈಗಂತರೂ ಪೂರ ಕತ್ಲಾಗಿದ್ದು ಅಂದ್ರೆ ಕರೆಂಟ್ ಹೋಗ್ಬಿಟ್ಟೈತಿ. ಒಬ್ಬನೇ ಕತ್ತೆ ಅಡ್ಡಾಡಾಗತ್ತೀನಿ ಅಂದ್ರೆ ನಿದ್ದೆ ಬರೋಲ್ಲ ಗೈಸ್. ಅದಕ್ಕೆ ನಾಳೆ ಬೆಳಗ್ಗೆ ಜಿಮ್ ಒಂದು ಹೋಗ್ಬೇಕು. ಅದಕ್ಕೆ ಈಗ ಅಲಾರಾಮ್ ಸೆಟ್ ಮಾಡೀನಿ. ನಾಳೆ ಎದ್ದು ರಂಗೋಲಿ ಹಾಕಿ ಗೈಸ್, ಇದೊಂದು ರಂಗೋಲಿ ನಿಮ್ಗೆ ಹೇಳಬೇಕು. ಇದೊಂದು ಓಮ್ ಅಂತ ಬರುತ್ತೆ, ಸ್ಟಾರ್ ಬರುತ್ತೆ. ಮತ್ತು ಇಲ್ಲಿ ಇದು ಗುಲಾಬಿ ಹೂವು ದಾಸೋಹ ಹೂವು ಅಂತ ನನಗೂ ಇನ್ನೂ ಕ್ಲಾರಿಟಿ ಇಲ್ಲ, ಹಾಕೋನಿಗೆ ಕ್ಲಾರಿಟಿ ಇಲ್ಲ. ಯಾಕಂದರೆ ಇದು 4 ದಳ ಬರುತ್ತೆ, 1 2 3 4 ಎಲ್ಲ ಹೂವಿಗೂ ನನ್ನ ಪ್ರಕಾರ 5 ದಳ ಬರ್ಬೋದು. ಇದು ಯಾವುದೋ ನಾನೇ ಓನ್ ಕ್ರಿಯೇಟ್ ಮಾಡೀನೇನೋ ನನಗೂ ಗೊತ್ತಿಲ್ಲ, ಅಂದರೆ ಬರೋದೇ ಹಂಗೆ ಗೈಸ್. ಇನ್ನೊಂದು ಎಲ್ಲರೂ ಹಾಕೋದು ಈ ಥರ ಹಾಕ್ತಾರೆ ಗೈಸ್ ರಂಗೋಲಿ. ನಾನು ಈ ಥರ ಹಾಕ್ತೀನಿ, ಅಂದರೆ ನನಗೆ ಹಿಂಗೆ ಹಾಕೋಕ್ಕೆ ಬರೋಲ್ಲ. ಫುಲ್ ಹಿಂಗೆ ಬೊಗಸೆ ಹಿಂಗೆ ತೊಗೊಂಡು ಹಿಂಗೆ ಹಾಕೋದು. ಫಸ್ಟ್ ತೋರ್ಸೋಣ ಗೈಸ್, ನಾಳೆ ಆದರೆ ತೋರಿಸ್ತೀನಿ ನಿಮಗೆ. ಅಷ್ಟೇ ಗೈಸ್, ಹಾಕೋಕ್ಕೆ ಬರಲ್ಲ ನಮಗೆ, ಏನೋ ಮಾಡ್ಬೇಕಲ್ಲ ಗೈಸ್, ಇಲ್ಲಾಂದ್ರೆ ಇಟ್ ವಿಲ್ ನಾಟ್ ವರ್ಕ್, ಹಂಗಾಗುತ್ತೆ ಗೈಸ್. ಅದಕ್ಕೆ ಈಗ ನಮ್ಮ ಗುಂಡು ಇವ್ರಿಗೂ ರಜನೂ ಇಲ್ಲ ಬಾರಂತ ಅನ್ನೋಕ್ಕೆ ಎಲ್ಲಿಗಾರು ಹೋಗೋಣ ಅಂದೇನಿದೆ. ಒಂದು ಟಿ ಮಾಡ್ಕೊಂಡು ಬರೀ ಫ್ಯಾಮ್ಲಿ ಸೇರಿ ಎಲ್ಲಿಗಾರು ಹೋಗೋಣ ಅನ್ನೋದು ಪ್ಲ್ಯಾನ್ ಮಾಡಿದ್ದೆ. ಪ್ಲ್ಯಾನ್ ಮಾಡೋದು ದೊಡ್ಡಾಗತ್ತಲ್ಲ, ಎಲ್ಲರೂ ಆ ಟೈಮ್ನ ಫ್ರೀ ಆಗ್ಬೇಕಲ್ಲ ಗೈಸ್, ಅದು ಮ್ಯಾಟ್ರ್ ಆಗೋದು. ಫ್ರೀ ಆದಾಗ್ಯಾರಂದರೆ ಅವ್ರವ್ರ ಮದುವೆ ಗೈಸ್ ಅಂತೀನಲ್ಲ, ಈಗ ಎಲ್ಲೂ ಆಗೋಲ್ಲ ಫ್ರೀ. ಒಂದಿನ ಬಿಟ್ಟರೆ ಅಷ್ಟು ದುಡ್ಡು ಕಟ್ಟಾಗುತ್ತೆ. ಯಾಕಂದ್ರೆ ನಮ್ಮ ಜಾಬ್ ಇರೋದೇ ಹಂಗೆ ಗೈಸ್, ಒಂದಿನ ಬಿಟ್ಟರೆ ಇಷ್ಟು ದಿನ ಕಟ್ಟಾಗುತ್ತೆ. ಯಾಕಂದರೆ ಈಗ ಒಂದು ತಿಂಗಳು ಸ್ಯಾಲ್ರಿ ಡಿವೈಡ್ ಮಾಡ್ಕೊಂಬಿಟ್ಟಿರ್ತೀವಿ. ಈ ತಿಂಗಳು ಸ್ಯಾಲ್ರಿ ಬಂದರೆ ಎಷ್ಟೆಷ್ಟಕ್ಕೆ ಬಾಡಿಗೆ, ಅದು ಇದು ಮನೆ ಬಾಡಿಗೆ, ಇದು ಬಟ್ಟೆ ಅದು ತೊಗೊಂಡು ಡಿವೈಡ್ ಮಾಡಿಬಿಟ್ಟಿರ್ತೀವಿ. ಅದಕ್ಕೆ ಅದು ಹೋಗಲೇಬೇಕಾಗುತ್ತೆ ಕಂಪಲ್ಸರಿ. ಹಂಗಾಗಿದೆ ಗೈಸ್ ಲೈಫ್, ಏನು ಮಾಡೋಕ್ಕಾಗಲ್ಲ. ಬರೋ ಸ್ಯಾಲ್ರಿ ಒಳಗೆ ಮತ್ತು ಸೇವಿಂಗ್ಸ್ ಮಾಡೋಕ್ಕಾಗಲ್ಲ. ಸೇವಿಂಗ್ಸ್ ಮಾಡೋಕ್ಕೆ ಹೋದ್ರೆ ಈ ಕಡೆ ಇದು ವರ್ಕೌಟ್ ಆಗೋಲ್ಲ. ಅದಕ್ಕೆ ಏನೋ ಒಂದೇ ಮಾಡ್ಕೊಂತ ಹೋದ್ರೆ ಗೈಸ್, ಲಿಟ್ರಲಿ ಈಗಿನ ಜನ್ರೇಷನ್, ಈಗಿನ ಕಾಸ್ಟ್ಲಿ ದುನಿಯಾದಾಗ ಏನು ಬಗೆಹರಂಗಿಲ್ಲ. ಅದಕ್ಕೆ ಏನೋ ಮಾಡ್ತಿರ್ಬೇಕು ಗೈಸ್, ಯೂನಿಕ್. ನಮ್ಮ ಹುಲಿದು ಸ್ವಲ್ಪ ಕಾಲೇಜ್ ಅಮ್ಮದು ಏನಾರು ಮುಗೀತಂದ್ರೆ ಸ್ವಲ್ಪ ಏನಾರು ಕಾನ್ಸಂಟ್ರೇಷನ್ ಮಾಡ್ಬೋದು ಗೈಸ್.
ಯಾಕಂದರೆ ನಮಗೀಗ ಜಲ್ದಿ ಫಾಸ್ಟ್ ಮೂವಿಂಗ್ ಅದು ಸ್ವಲ್ಪ ನಮಗೆ ವೀಡಿಯೋಸ್ ಪ್ರಮೋಷನ್ ಬಂದರೆ ಸ್ವಲ್ಪ ನಮ್ಮ ಖರ್ಚಿಗೆಲ್ಲ ಇದಾಗ್ಬಿಡುತ್ತೆ ಗೈಸ್. ಅದು ಅದಕ್ಕೆ ಹಂಗಂಗೆ ಆಗ್ತಿರ್ತಾವೆ ನೋಡ್ಬೇಕು ಗೈಸ್. ಈಗ ಮತ್ತೇನಿಲ್ಲ ಗೈಸ್, ಲಿಟ್ರಲ್ಲಿ ಏನೂ ಮಾಡೋಕ್ಕಾಗಲ್ಲ. ಅದಕ್ಕೆ ಈಗ ಶಿಸ್ತು ಹೋಗಿ ಮಕ್ಕಳಕ್ಕೆ ನಿದ್ದೆ ಬಂದಿಲ್ಲ ಅಂದರು ಕಣ್ಣು ಒತ್ತಿ ಹಿಡ್ದಾರ ಮಕ್ಕಳಣ. ನಾಳೆ ಜಲ್ದಿ ಎದ್ದು ಹೋಗಬೇಕು ಫಾರ್ ಜಿಮ್. ಅವಾಗ ನಾನು ಇದನ್ನು ಮರೆತು ಬಿಟ್ಟಿದ್ದೆ, ಅದಕ್ಕೆ ಅವನ್ನೆಲ್ಲ ಹಾಕಿ ಏನೋ ಡ್ರೈ ಫ್ರೂಟ್ಸ್ ಎಲ್ಲ ನೆನೆಗೆ ಇಟ್ಟು ಬಂದೀನಿ. ಈಗ ಅದಕ್ಕೆ ಈಗ ಹೋಗಿ ಮಕ್ಕಳ ಗೈಸ್. ಲೆಟ್ಸ್ ಗೋ. ಶೇರ್ ಕಮೆಂಟ್ ಏನೋ ಒಂದು ಹೋಗಿರಿ ಮಾಡ್ರಿ ಅಂತ ಹೇಳ್ಕೊಂತ ಟೇಕರ್ ಗುಡ್ ಲೀಡರ್ ಮಾಡ್ರಿ ಗೈಸ್.